ಎಸ್, ನಿಕೇತ್ ರಾಜ್ ಮೌರ್ಯ ಅವ್ರ ಜೊತೆಗೆ ನಾವು ಮಾತಾಡ್ತಾ ಇದ್ವಿ. ನಿಕೇತ್ ರಾಜ್ ಮೌರ್ಯ ಅವರು, ಇಟ್ ಈಸ್ ನಾಟ್ ಅಬೌಟ್ ಒಂದು ರಾಜ್ಯ, ಒಂದು ಚುನಾವಣೆ, ಒಬ್ಬ ರಾಜಕಾರಣಿ, ಒಂದು ಪಕ್ಷ, ಹಂಗಲ್ಲ ಅದು. ಇವೆಲ್ಲವನ್ನೂ ಮೀರಿದಂಗೆ ನಮ್ಮ ಸೇನೆ, ನ್ಯಾಯಾಂಗ, ಎಲೆಕ್ಷನ್ ಕಮಿಷನ್ನು, ಕೆಲವುಗಳ ಸ್ಯಾಂಕ್ಟಿಟಿ ಉಳ್ಕೊಂಡು ಹೋಗ್ಬೇಕ್ರಿ ಮುಂದಿನ ಪೀಳಿಗೆಯ ದೃಷ್ಟಿಯಿಂದ. ಈಗಿನ ಅನುಕೂಲತೆಗಾಗಿ ನಾವೇನೋ ಮಸಿ ಹಚ್ಕೊಂಡು ಹೋಗ್ಬಿಡ್ತೀವಿ. ರವೀಂದ್ರ ರೇಷ್ಮೆ ಅವ್ರು ಕೇಳ್ತಾ ಇದ್ರಲ್ಲ, ಅಂದ್ರೆ ಮತ ಚೋರಿ ನಡೀತಾ ಇದೆ ಅನ್ನೋ ಆರೋಪ ಇದ್ದಾಗ ನೀವು ಒಂದು ಅಫಿಡವಿಟ್ ಸಲ್ಲಿಸೋದಕ್ಕೆ ತಯಾರಿಲ್ಲ, ಸುಪ್ರೀಂ ಕೋರ್ಟ್ಗೆ ಒಂದು ಕೇಸ್ ಹಾಕೋದಕ್ಕೂ ತಯಾರಿಲ್ಲ ಅಂದ್ರೆ ನಮ್ಗೆ ನ್ಯಾಯಾಂಗದ ಮೇಲೂ ನಂಬಿಕೆ ಇಲ್ಲ, ಯಾರ ಮೇಲೂ ನಂಬಿಕೆ ಇಲ್ಲ. ಐ ಥಿಂಕ್ ಮಾಧ್ಯಮದ ಮೇಲೆ ಮಾತ್ರ ನಂಬಿಕೆ ಇರುವಂಗಿದೆ, ಯಾಕಂದ್ರೆ ಬಂದು ಪ್ರೆಸ್ ಮೀಟ್ ಮಾಡ್ತಾ ಇದ್ದಾರೆ. ಅದೆಲ್ಲ ಮಾಧ್ಯಮದ ಮೇಲೂ ನಮಗೆ ನಂಬಿಕೆ ಇಲ್ಲ ಸರ್. ಮೊದಲು ಮಾಧ್ಯಮದ ಮೇಲೆ ನಮಗೆ ನಂಬಿಕೆ ಇಲ್ಲ. ಓಕೆ, ಬಹಳ ಮುಖ್ಯವಾಗಿ ಹೇಳ್ಬೇಕು ಮಾಧ್ಯಮದವ್ರನ್ನ ಕರೆದು ವಿಧಿ ಇಲ್ಲ ಅಲ್ಲ, ನಮಗೆ ವಿಧಿ ಇಲ್ಲ. ನಾವು ಜನರಿಗೆ ಏನಾದ್ರೂ ಹೇಳ್ಬೇಕಾದ್ರೆ ಮಾಧ್ಯಮದ ಮುಂದೆನೆ ಹೇಳ್ಬೇಕು. ಆದ್ರೆ ನೀವು ತೋರಿಸ್ತೀರಿ ಅನ್ನೋ ನಂಬಿಕೆ ಇಲ್ಲ. ತೋರಿಸಿಲ್ವಾ ನಾವು? ಈ ದೇಶದ ಮಾಧ್ಯಮ ರಾಹುಲ್ ಗಾಂಧಿ ಅವರ ಕರ್ನಾಟಕದ ಮಾಧ್ಯಮ ಇನ್ನೂ ಕೂಡ ದೇಶದ ಇತರೆ ರಾಜ್ಯಗಳ ಮಾಧ್ಯಮದಷ್ಟು ಕೆಟ್ಟಿಲ್ಲ ಅನ್ನೋ ನಂಬಿಕೆ ನಮ್ಗೆ ಇನ್ನೂ ಇದೆ. ಯಾವ ರಾಜ್ಯದ ಮಾಧ್ಯಮ ನಾನು ಹೇಳ್ತಾ ಇದ್ದೀನಿ, ಯಾವ ರಾಜ್ಯದ ಮಾಧ್ಯಮ ತೋರಿಸಿಲ್ಲ ರಾಹುಲ್ ಗಾಂಧಿ ಅವರ? ಸರ್, ನಾನು ಹೇಳೋದೇನು ಗೊತ್ತಾ ಸರ್, ಇವತ್ತು ಈ ದೇಶದ ಮಾಧ್ಯಮಗಳು ಏನ್ ಮಾಡ್ತಾವ ಗೊತ್ತಾ? ಈಗ ನೋಡಿ, ನಾವು ಬಹಳ ನಿಷ್ಪಕ್ಷಪಾತವಾಗಿದ್ದೀವಿ ನೋಡಿ ನೋಡಿ ಅಂತಾರೆ. ಕಾಂಗ್ರೆಸ್ನವ್ರದ್ದು ಏನಾದರೂ ಒಂದು ಸಣ್ಣದೊಂದು ತಪ್ಪು ಸಿಕ್ಕಿದ್ರೆ ಹಿಂಗೆ 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 ಗುದ್ದುತ್ತಾರೆ. ಬಿಜೆಪಿ ಒಂದು ತಪ್ಪು ಸಿಕ್ಕಿದ್ರೆ ಹಿಂಗೆ ಅಂದ್ಬಿಟ್ಟು ನೋಡ್ದಾ, ನಾನು ಇವನ್ಗೂ ಹೊಡೆದೆ ಅವನಿಗೂ ಹೊಡೆದೆ, ನಾವು ಸಮಾನವಾಗಿದ್ದೀವಿ ಅಂತಾರೆ. ಒಡೆಯೋ ಥರ ನಟಿಸೋದಕ್ಕೂ ನಿಜವಾಗ್ಲೂ ಒಡೆಯೋದಕ್ಕೂ ಬಹಳ ವ್ಯತ್ಯಾಸ ಇದೆ ಸರ್. ಭಾರತ ದೇಶದಲ್ಲಿ ಇವತ್ತಿನ ಮಾಧ್ಯಮಗಳು ಯಾವ ರೀತಿ ನಡ್ಕೊಳ್ತಿದ್ದಾವೆ, ಯಾರ್ಯಾವ ಮಾಧ್ಯಮಗಳ ಹಿಂದೆ ಯಾರ್ಯಾರ ಹೂಡಿಕೆಗಳಿದ್ದಾವೆ. ಸೊ ನಾನು ಆಗ್ಲೇ ಹೇಳಿದ್ನಲ್ಲ, ಒಂದು ತಪ್ಪನ್ನ ಬಿಜೆಪಿ ನಿಕೇತ್ ಒಂದ್ ನಿಮಿಷ, ನೀವು ಒಬ್ಬರೇ ಸಾಕಾಗಲ್ಲ ಅಂದ್ರೆ ಇನ್ನೊಂದು 4 ಜನ ಕರ್ಕೊಂಬನ್ನಿ. ಸರಿ ಸರ್, ನಾನೇ ಆ ಸೀಟಲ್ಲಿ ಕೂತ್ಕೋತೀನಿ, ನೀವು ಪ್ರಶ್ನೆ ಕೇಳೋ ಸೀಟ್ನಲ್ಲಿ ಕೂತ್ಕೊಳ್ಳಿ, ನೀವು ಕೇಳಿದ ಪ್ರಶ್ನೆಗಳಿಗೆ ಉತ್ತರ ಕೊಡ್ತೀನಿ. ಅಲ್ಲಲ್ಲ, ಒಂದ್ ನಿಮಿಷ, ಈ ದೇಶದ ಮಾಧ್ಯಮಗಳು ಹೇಳಿ ಸರ್, ರಾಹುಲ್ ಗಾಂಧಿ ಅವರ ರೀಲಾಂಚಿಗೆ ಎಷ್ಟೆಲ್ಲ ಶ್ರಮ ವಹಿಸಿದ್ವು ಅನ್ನುವುದರ ಲಿಸ್ಟ್ ಕೊಡ್ತೀನಿ ನಾನು, ಇನ್ಕ್ಲೂಡಿಂಗ್ ಮ್ಯಾಗಝಿನ್ಗಳ ಮುಖಪುಟಗಳ ಸಮೇತ. ಅಲ್ಲ, ಒಂದ್ ನಿಮಿಷ, ಇದೇ ಸೋನಿಯಾ ಗಾಂಧಿ ಅವರನ್ನು ಪ್ರಶ್ನಿಸುವ ಸಂದರ್ಭ ಬಂದಾಗ ಮಾಧ್ಯಮಗಳ ಪತ್ರಕರ್ತರು, ಸೆಲೆಬ್ರೇಟೆಡ್ ಪತ್ರಕರ್ತರ ಬಾಡಿ ಲ್ಯಾಂಗ್ವೇಜ್ ಹೆಂಗಿತ್ತು, ಪ್ರಶ್ನೆಗಳು ಹೆಂಗಿದ್ವು ಕೊಡ್ತೀನಿ, ನಾನು ಲಿಸ್ಟ್ ಕೊಡ್ತೀನಿ. ನಾನು ಅಲ್ಲಿ ಕೂತ್ಕೋತೀನಿ, ನೀವು ಇಲ್ಲಿ ಕೂತ್ಕೊಳ್ಳಿ. ನೀವು ಒಬ್ಬರೇ ಸಾಕಾಗಲ್ಲ ಅಂದ್ರೆ ಇನ್ನೊಂದು 4 ಜನ ಕರ್ಕೊಂಡ್ಬನ್ನಿ. ಯಾರು ಬೇಡ. ಮಾಧ್ಯಮಗಳು ಏನ್ ಮಾಡಿದಾವೆ, ಏನ್ ಮಾಡ್ತಾ ಇದಾವೆ ಅನ್ನೋದರ ಬಹಿರಂಗ ಚರ್ಚೆಗೆ ಬಹಿರಂಗ ಚರ್ಚೆಗೆ ನಾವು ಸರ್, ಈ ದೇಶದ ಮಾಧ್ಯಮಗಳಿಗೆ ಇವತ್ತು ಜನ ಕರಿತಿರುವಂತ ಹೆಸರೇನು ಗೊತ್ತಾ ಸರ್? ಗೋಧಿ ಮೀಡಿಯಾ ಅಂತ. ಅಲ್ರಿ, ಕಾಂಗ್ರೆಸ್ಗೆ ಅಲ್ಲ, ಕಾಂಗ್ರೆಸ್ಗೆ ಏನಂತ ಕರೀತಾರೆ ಗೊತ್ತಾ? ಏನ್ ಕರೀತಾರೆ ಹೇಳಿ ಸರ್? ಏನ್ ಕರೀತಾರೆ ಹೇಳಿ ಸರ್? ಅಲ್ರಿ, ಚರ್ಚೆ ಆಗ್ಲಿ. ಹೇಳ್ತೀರಿ ಸರ್, ನೀವ್ ಹೇಳ್ಬೇಡಿ, ನಾವ್ ಹೇಳ್ತೀರಿ. ನಾನು ಹೇಳ್ತಾ ಇದ್ದೀನಿ ಅಜಿತ್ ಸರ್, ನಿಮ್ಗೆ ಒಂದೇ ಮಾತು ಹೇಳ್ತೀನಿ. ಅದನ್ನೇ ಹೇಳಿದೆ ನಾನು ಆಗ್ಲೇ. ನಾ ಒಂದೇ ಮಾತು ಹೇಳ್ತೀನಿ ಕೇಳ್ರಿ. ಒಂದೇ ಮಾತು ಹೇಳ್ತೀನಿ ಕೇಳ್ರಿ. ಮುಂಚೆ ಮಾಧ್ಯಮಗಳ ಪ್ರತಿನಿಧಿಗಳಾದಂಥವ್ರು ನಿಮಗೆ ಫೋನ್ ಮಾಡಿ ಕ್ಯಾಬಿನೆಟ್ಟಿಗೆ ಯಾರನ್ನ ತಗೋಬೇಕು, ಯಾರನ್ನ ತಗೋಬಾರ್ದು ಅಂತ ಹೇಳ್ತಾ ಇದ್ರು. ನಿಮಗೆ ಆ ಮಾಧ್ಯಮ ಚೆನ್ನಾಗಿ ಅನ್ನಿಸ್ತಾ ಇತ್ತು, ಆ ಮಾಧ್ಯಮದವರನ್ನ ಪ್ರಧಾನಮಂತ್ರಿಗಳ ಜೊತೆಗೆ ವಿದೇಶ ಪ್ರವಾಸಗಳನ್ನು ಮಾಡಿಸಿಕೊಂಡು ಶಾಪಿಂಗ್ ಮಾಡ್ಕೊಂಡು ಬಂದಿದ್ರೆ ಆ ಮಾಧ್ಯಮ ನಿಮಗೆ ಚೆನ್ನಾಗಿ ಅನಿಸ್ತಾ ಇತ್ತು. ಒಂದ್ ನಿಮಿಷ ಹೇಳ್ತೀನಿ ಕೇಳಿ. ಹೇಳ್ತೀನಿ ಕೇಳಿ. ನೀವು ಮಾಧ್ಯಮಗಳ ವಿಷಯ ಎತ್ತಿದ್ರಿ ಅನ್ನೋ ಕಾರಣಕ್ಕಾಗಿ ಹೇಳ್ತಾ ಇದ್ದೀನಿ. ಪಾಕಿಸ್ತಾನಕ್ಕೆ ಅಫಿಷಿಯಲ್ ಡೆಲಿಗೇಷನ್ ಹೋದ್ರೆ ಪಾಕಿಸ್ತಾನದ ಬ್ರಾಡ್ಕಾಸ್ಟಿಂಗ್ ಮಿನಿಸ್ಟರ್ ಮನೆಯ ಟೆರೇಸ್ ಮೇಲೆ ನಿಂತ್ಕೊಂಡು ವರದಿ ಮಾಡೋದಕ್ಕೆ ಭಾರತದ ಮಾಧ್ಯಮಗಳಿಗೆ ಅವಕಾಶ ಕೊಡಲಾಗ್ತಾ ಇತ್ತು. ಏನು ಕನೆಕ್ಷನ್ ಅಂತ ದೇಶಕ್ಕೆ ಅರ್ಥ ಆಗ್ತಿರ್ಲಿಲ್ಲ. ಆ ಮಾಧ್ಯಮ ನಿಮಗೆ ಚೆನ್ನಾಗಿತ್ತು ಸ್ವಾಮಿ. ಎಮರ್ಜೆನ್ಸಿ ಟೈಮ್ನಲ್ಲಿ ಕೊಡ್ತೀನಿ. ಆಯ್ತು, ಬಿಹಾರ್ ಎಲೆಕ್ಷನ್ ಬಿಟ್ಬಿಡೋಣ, ಮಾಧ್ಯಮಗಳ ಬಗ್ಗೆ ಮಾತಾಡೋಣ. ನಾನ್ ತಯಾರಿದ್ದೀನಿ, ಎಷ್ಟು ಗಂಟೆ ಚರ್ಚೆಗಾದ್ರೂ ನಾನು ತಯಾರಿದ್ದೀನಿ. ಎಮರ್ಜೆನ್ಸಿ ಟೈಮ್ನಲ್ಲಿ ಕಾಂಗ್ರೆಸ್ ನಾಯಕರುಗಳು ಆಶ್ಚರ್ಯದಿಂದ ಹೇಳಿದ್ರು, ಮಾಧ್ಯಮಗಳಿಗೆ ನಾವು ಬಗ್ಗು ಅಂದ್ರೆ ಇವ್ರು ತೆವಳ್ಕೊಂಡು ಹೋಗ್ತಿದಾರಲ್ಲ ಅಂತ. ಆ ಮಾಧ್ಯಮ ನಿಮಗೆ ಚೆನ್ನಾಗಿತ್ತು, ಆ ಮಾಧ್ಯಮ ಚೆನ್ನಾಗಿತ್ತು. ನಾವು ಉತ್ತರ ಕೊಡ್ಲಾ? ನೀವು ಹೇಳಿದ್ರೆ ಎಮರ್ಜೆನ್ಸಿ ಸಂದರ್ಭದಲ್ಲಿ ಮಾಧ್ಯಮಗಳಿಗೆ ಬಗ್ಗು ಅಂದ್ರೆ ಒಂದ್ ನಿಮಿಷ, ಬ್ರೇಕಿಂಗ್ ಓದಿದ್ರೆ ನಾವು ಅವ್ರ ಮಾತನ್ನ ಅರ್ಧಕ್ಕೆ ಕಟ್ ಮಾಡಿದೆ ಅಂತ ಜನ ಅನ್ಕೋತಾರೆ. ಅವ್ರ ಮಾತು ತೋರಿಸ್ರಿ. ನಿಕೇತ್ ರಾಜ್ ಮೌರ್ಯ ಅವ್ರನ್ನ ಸ್ಕ್ರೀನ್ ಮೇಲೆ ತಗೊಳ್ಳಿ. ಸ್ಕ್ರೀನ್ ಮೇಲೆ ಹೇಳಿ. ಅಜಿತ್ ಅವ್ರು ಹೇಳ್ತಾ ಇದ್ರು, ಎಮರ್ಜೆನ್ಸಿ ಸಂದರ್ಭದಲ್ಲಿ ಬಗ್ಗು ಅಂದ್ರೆ ತೆವಳು ಬಿಡ್ತಾ ಇದ್ವು ಮಾಧ್ಯಮಗಳು. ಆ ಮಾಧ್ಯಮಗಳು ನಿಮ್ಗೆ ಕಂಡ್ರೆ ಕಾಂಗ್ರೆಸ್ನವರು ಆಶ್ಚರ್ಯಪಟ್ಟರು. ಆಯ್ತು, ಆದ್ರೆ ನಾನು ಹೇಳ್ತಾ ಇದ್ದೀನಿ ಕೇಳಿ. ಇವಾಗ ಸ್ಕ್ರೀನ್ ತಗೊಳಕ್ ಕೇಳಿ, ನಾನು ಉತ್ತರ ಸ್ಕ್ರೀನ್ ಮೇಲೆ ಇದೀರಿ. ಆದ್ರೆ ಇವತ್ತಿನ ಮಾಧ್ಯಮಗಳು ಹೆಂಗಾಗಿದಾವೆ ಅಂತಂದ್ರೆ ಬಗ್ಗು ಅಂತ ಹೇಳ್ಬೇಕಾಗಿಲ್ಲ ಸರ್. ಯಾಕೆಂದ್ರೆ ಅವತ್ತು ಅಟ್ಲೀಸ್ಟ್
ಎಮರ್ಜೆನ್ಸಿ ಡಿಕ್ಲೇರ್ ಮಾಡುವಂತ ಅಧಿಕಾರಿಕೆ ಆದ್ರೂ ಇಂದಿರಾ ಗಾಂಧಿ ಎದೆಗಾರಿಕೆ ಅವರಿತ್ತು. ಅಂತೀರಾ ಅದನ್ನ? ಹೌದು ಸೀರಿಯಸ್ಲಿ ಹೌದು ನಿಖಿತ್ ರಾಜ್ ಮೌರ್ಯ ಒಂದ್ ನಿಮಿಷ ಕೇಳಿ ಅಲ್ರಿ ನೀವು ನಾನು ಎಮರ್ಜೆನ್ಸಿ ಅಲ್ಲ ಒಂದ್ ನಿಮಿಷ ಎದೆಗಾರಿಕೆ ನಾನು ಅವರು ಮಾತಾಡ್ತಾ ಇದ್ದೀನಿ, ನೀವೇ ಮಾತಾಡ್ತಾ ಇದ್ದೀರಿ. ಮುನಿಸ್ವಾಮಿ ಅವರೇ, ಒಂದೇ ಅಲ್ಲ ನಿಮಿಷ. ಸರ್ ಡಿಬೇಟ್ ಮುನಿಸ್ವಾಮಿ ಅವರೇ, ಮುನಿಸ್ವಾಮಿ ಅವರೇ, ಒಂದೇ ನಿಮಿಷ ನಿಮಗೆ ಸಂಬಂಧ ಇಲ್ಲ, ನಾನು ಅವರು ಮಾತಾಡ್ತಾ ಇದ್ದೀವಿ. ಮುನಿಸ್ವಾಮಿ ಅವರೇ ಒಂದೇ ನಿಮಿಷ ಸುಮ್ಮನೆ ಮಾತಾಡ್ಬೇಕು ಅಂತ ನಿಖಿತ್ ರಾಜ್ ಮಾತಾಡ್ಬೇಡಿ. ಮೌರ್ಯ, ನಾನು ನಿಮ್ಮನ್ನು ಕೇವಲ ಕಾಂಗ್ರೆಸ್ಸಿನ ಸರ್, ನನಗೆ ಉತ್ತರ ವಕ್ತಾರ, ಕೊಡಕ್ಕೆ ಕಾಂಗ್ರೆಸ್ಸಿನ ಪ್ರತಿನಿಧಿ ಅಂತ ನೋಡೋದಿಲ್ಲ. ಈ ರಾಜ್ಯದ ಯುವ ಸಮುದಾಯದ ಭಾವನೆಗಳನ್ನು ನೀವು ಪ್ರತಿನಿಧಿಸ್ತಾ ಹೌದು, ಇದ್ದೀರಿ ಅಂತ ಅದನ್ನೇ ನಾನು ಹೇಳ್ತಾ ನಾನು. ಇದ್ದೀನಿ. ನಂಗೆ ಅವಕಾಶ ಅದು ನೀವು ಕೊಡಿ. ಎಮರ್ಜೆನ್ಸಿ ಸರ್, ನನಗೆ ಅವಕಾಶ ಕೊಡಿ ಸರ್. ಎದೆಗಾರಿಕೆ ಅಂತ ಕರೀತೀರಾ? ನನಗೆ ಅವಕಾಶ ಎದೆಗಾರಿಕೆನಾ ಅದು? ಇಲ್ಲ ನಾನು ಅವಕಾಶ ಕೊಡಿ ಸರ್, ನಾನು ಹೇಳ್ತೀನಿ ಕೇಳಿ. ನಾನು ಇಂದಿರಾ ಗಾಂಧಿ ಅವರೇ ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿದ್ರು ಕೂಡ ಇಂದಿರಾ ಗಾಂಧಿ ಅವರು ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿದ್ ಸರಿ ಅಂತ ಹೇಳಲ್ಲ. ಆದ್ರೆ ಇಂದಿರಾ ಗಾಂಧಿ ಅವರು ಎಮರ್ಜೆನ್ಸಿಯನ್ನ ಅಧಿಕೃತವಾಗಿ ಆದ್ರೂ ಡಿಕ್ಲೇರ್ ಮಾಡಿದ್ರು. ಭಾರತ ದೇಶದಲ್ಲಿ ಇವತ್ತು ನರೇಂದ್ರ ಮೋದಿ ಅವರು ಡಿಕ್ಲೇರ್ ಮಾಡಲಾರದಂತಹ ಎಮರ್ಜೆನ್ಸಿಯನ್ನ ಅನ್ಡಿಕ್ಲೇರ್ಡ್ ಎಮರ್ಜೆನ್ಸಿ ನಡೆಸ್ತಾ ಇದ್ದಾರೆ. ಮತ್ತು ನನಗೆ ಉತ್ತರ ಕೊಡಿ ಸರ್. ಹತಾಶೆಯಲ್ಲಿ ನೀವು ನರೇಂದ್ರ ಮೋದಿ ಅವರ ಬಗ್ಗೆ ನೀವು ಹೇಳ್ಕೊಬಿಡ್ರಿ. ನಿಮ್ಮಲ್ಲಿ ಡೆವಲಪ್ಮೆಂಟ್ ಕೋಟ್ ಹಾಕಿರ್ತಕ್ಕಂಥದ್ದು ನರೇಂದ್ರ ಮೋದಿಜಿ ಅವರು, ನಿತೀಶ್ ಕುಮಾರ್ ಅವರು ಡೆವಲಪ್ಮೆಂಟ್ ಕೆಲಸ ಬಿಹಾರದಲ್ಲಿ ಮಾತಾಡುವಾಗ ನನ್ನ ಬಗ್ಗೆ ಮಾತಾಡಲಿಲ್ಲ. ನೀವೇನು ಡೆಕೋರಮ್ಮೇ ಇಲ್ಲ. ಯಾಕ್ರಿ ಮಾತಾಡುವಾಗ ಅರ್ಥ ಆಯ್ತಾ? ನೋಡಿ, ನನಗೆ ಶಬ್ದ ಮಾಡಿದ್ರೆ ಇಷ್ಟ ಆಗಲ್ಲ, ಟೆನ್ಷನ್ ಆಗತ್ತೆ. ನೀವೇನಂದ್ರೆ ಅದನ್ನ ಹೇಳಿದ್ರೆ ಕೇಳ್ಕೊಂಡಿರಕ್ಕೆ ನಾವೇನು? ಅಲ್ಲ ಮುನಿಸ್ವಾಮಿ ಅವ್ರೆ, ಒಂದೇ ನಿಮಿಷ ಅವ್ರ ಮಾತು ಮುಗಿಸ್ಬಿಡ್ಲಿ. ಎಸ್ ಅಲ್ಲ ಇಲ್ಲ, ಅವ್ರದ್ದು ನನ್ನ ಪ್ರಶ್ನೆ ಓ, ಸರ್, ಬರ್ತೀನಿ. ಆದ್ರೆ ನಾನು ಹೇಳ್ತೀನಿ ಸರ್, ತಾವ್ ಹೇಳಿದ್ರಿ ಇವತ್ತು ಮಾಧ್ಯಮಗಳಿಗೆ ಬಗ್ಗು ಅಂತ ಹೇಳ್ಬೇಕಾಗಿಲ್ಲ. ಸುಮ್ಮನೆ ನರೇಂದ್ರ ಮೋದಿ ಅವರಿಗೆ ಕಣ್ಸನ್ನೆ ಮಾಡೋದು ತೆವಳಕ್ ಶುರು ಮಾಡಿದ್ದಾರೆ. ನೀವು ನಾನು ಹೇಳ್ತಾ ಇದ್ದೀನಿ, ಒಂದ್ ನಿಮಿಷ ನೀವು ಕೇಳಿದ ಪ್ರಶ್ನೆಗಳಿಗೆ ನಾವು ಉತ್ತರ ಕೊಡ್ಬೇಕಲ್ಲ. ಅಲ್ಲ ಒಂದ್ ನಿಮಿಷ ನೀವು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡ್ಬೇಕಲ್ಲ. ನೀವು ಏನೇನೋ ಹೇಳಿ ಸರ್, ಇವತ್ತು ನಾನು ಬೆಳಗ್ಗೆ ನೋಡ್ತಾ ಇದ್ದೀನಿ, ಬೆಳಗ್ಗೆ ನೋಡ್ತಾ ಇದ್ದೀನಿ ಕೆಲವು ಮಾಧ್ಯಮಗಳು ನಿಖಿತ್ ರಾಜ್ ಮೌರ್ಯ ಅವರೇ, ಸಂಭ್ರಮಾಚರಣೆ ನಿಖಿತ್ ರಾಜ್ ಮೌರ್ಯ ಅವರೇ, ಇನ್ಯಾವುದೋ ಚಾನಲ್ ನಲ್ಲಿ ಇನ್ಯಾವುದೋ ಆಂಕರ್ ಮುಂದೆ ಕುತ್ಕೊಂಡು ನೀವು ಹೇಳಿದ್ದೆಲ್ಲ ನಡೆಸ್ಬಿಡ್ಬಹುದು. ಆದ್ರೆ ಇದು ಸುವರ್ಣ ನ್ಯೂಸ್, ಇಲ್ಲಿ ಒಂದ್ ನಿಮಿಷ ನಿಮ್ಗಿಂತ ತುಂಬಾ ಸೀನಿಯರ್ ವಕ್ತಾರರೊಬ್ಬರು ಬಂದಾಗ ಇದೇ ಮಾತನ್ನು ಹೇಳಿದ್ರು. ನಾನು ಅವ್ರಿಗೆ ಕೇಳಿದೆ 5 ಉದಾಹರಣೆಗಳನ್ನು ಕೊಡಿ ಅಂತ. ಹೇಳಿ ಸರ್. 5 ಉದಾಹರಣೆಗಳು ಹೇಳಿ ಸರ್. ಸರ್ವಾಧಿಕಾರಿ ಧೋರಣೆ ಅಂತೀರಿ, ಸಂವಿಧಾನದ ಕಗ್ಗೊಲೆ ಅಂತೀರಿ, ಮಾಧ್ಯಮಗಳ ದಮನ ಅಂತೀರಲ್ಲ, 5 ಇನ್ಸಿಡೆಂಟ್ಗಳನ್ನು ಹೇಳ್ಬಿಡಿ ನನಗೆ. ಲೈವ್ ನಲ್ಲಿ ಹೋಗ್ತಾ ಇದೆ, ಜನ ನೀವು ಕೆಮ್ಮಿದ್ರು ನೋಡ್ತಾರೆ, ಸೀನಿದ್ರು ನೋಡ್ತಾರೆ. ನೋಡ್ಬೇಕು ಸರ್, ಲೈವ್ ನಲ್ಲಿ ನೋಡ್ತಾ ಇದೆ. ನೋಡ್ಬೇಕು. 5 ಉದಾಹರಣೆಗಳನ್ನು ನಾನು ಹೇಳ್ತೀನಿ ಕೇಳಿಸ್ತೀನಿ ಸರ್. ಇವತ್ತು ಈ ದೇಶದ ಮಾಧ್ಯಮಗಳು ಈ ಸ್ವಾತಂತ್ರ್ಯ ಬಂದಾಗಿಂದ ಎಲ್ಲ ಪ್ರಧಾನಮಂತ್ರಿಗಳು ಕೂಡ ಮಾಧ್ಯಮಕ್ಕೆ ಬಂದು ನಡೆದಿರುವಂತ ಘಟನೆಯನ್ನು ವಿವರಿಸ್ತಾ ಇದ್ರು. ಆದ್ರೆ ಇವತ್ತು ಈ ದೇಶದ ಮಾಧ್ಯಮಗಳನ್ನ ನಮ್ಮ ಪ್ರಧಾನಮಂತ್ರಿಗಳು ಫೇಸ್ ಮಾಡ್ತಾನೆ ಇಲ್ಲ. ಯಾಕೆ ಅಂತ ಕೇಳ್ತಾ ಇಲ್ಲ. ನೀವು ಹೇಳ್ತಾ ಇದ್ದೀರಿ ಪ್ರಧಾನಮಂತ್ರಿಗಳು, ಹಿಂದೆ ಇದ್ದ ಪ್ರಧಾನಮಂತ್ರಿಗಳೆಲ್ಲರೂ ಕೂಡ ಅವರನ್ನ ಭಟ್ಟಂಗಿಗಳನ್ನ ಮಾಧ್ಯಮದವರು ಅಂತ ಹೇಳಿ ಜೊತೆಗೆ ಏರೋಪ್ಲೇನಲ್ಲಿ ಕರ್ಕೊಂಡು ಹೋಗ್ತಾ ಇದ್ರು ಅಂತ. ಆದ್ರೆ ಇವತ್ತಿನ ಪ್ರಧಾನಮಂತ್ರಿಗಳು ಅವ್ರ ಹಿಂದೆ ಮಾಧ್ಯಮಗಳನ್ನ ಯಾರನ್ನೂ ಕರ್ಕೊಂಡು ಹೋಗ್ತಿಲ್ಲ. ಯಾಕೆ ಅಂತಂದ್ರೆ ವಿಮಾನದಲ್ಲಿ ಹೋಗಬೇಕಾದ್ರೆ ಅವ್ರ ಜೊತೆ ಅಂಬಾನಿಗಳಿದ್ದಾರೆ, ಅದಾನಿಗಳಿದ್ದಾರೆ, ಅವರಿಗೆ ಬಿಸ್ನೆಸ್ ಡೀಲ್ಗಳಾಗಬೇಕಾಗಿದೆ. ಇದನ್ನ ಯಾವ ಮಾಧ್ಯಮಗಳು ಪ್ರಶ್ನೆ ಮಾಡ್ತಾ ಇಲ್ಲ, ಯಾರೂ ಪ್ರಶ್ನೆ ಮಾಡ್ತಾ ಇಲ್ಲ. ನಿನ್ನೆ ದೆಹಲಿ ಒಳಗಡೆ ಬಾಂಬ್ ಸ್ಫೋಟ ಆಗಿದೆ. ಇವತ್ತು ನಾವು ಗೆದ್ರೂ ಕೂಡ ಸಂಭ್ರಮಾಚರಣೆ ಮಾಡಬಾರ್ದು ಅಂತ ಹೇಳಿ ಬಿಜೆಪಿ ಅವರು ದೇಶಕ್ಕೆ ಹೇಳಿಬಿಟ್ಟಿದ್ದಾರೆ. ನೋಡಿ ನೋಡಿ ಎಷ್ಟು ಸೆನ್ಸಿಬಲ್ ಇದ್ದಾರೆ ಅಂತ ಕೆಲವು ಮಾಧ್ಯಮಗಳು ಅದನ್ನು ಸೆಲೆಬ್ರೇಟ್ ಮಾಡ್ತಿದ್ದಾವೆ. ನನ್ನ ಮೇಲೆ ಆಣೆ ಇಟ್ಟು ಆದ್ರೆ ಪವನ್ ಖೇರ ಏನ್ ಹೇಳಿದ್ರು ಅದನ್ನು ತೋರಿಸಿರಿ. ಅದಕ್ಕೆ ನನಗೆ ಉತ್ತರ ಕೂಡ ಕೇಳಿ ಅದನ್ನೇ. ಆದ್ರೆ ಇವತ್ತಿನ ಮಾಧ್ಯಮಗಳು ಏನ್ ಮಾಡ್ತಿದ್ದಾವೆ ಅಂತಂದ್ರೆ, ನಿನ್ನೆ ದೆಹಲಿಯಲ್ಲಿ ಬಾಂಬ್ ಸ್ಫೋಟ ಆದ್ರೆ ಸಂಜೆ ಕೇಕ್ ಕತ್ತರಿಸೋದಕ್ಕೆ ಹೋದ್ರು. ಆ ಸಂಭ್ರಮಾಚರಣೆಯಲ್ಲಿ ಪ್ರಧಾನಮಂತ್ರಿಗಳು ಭಾಗವಹಿಸ್ತಿದ್ದಾರೆ. ದೇಶದ ಹೃದಯದಲ್ಲಿ ಬಾಂಬ್ ಬಿದ್ದಿದೆ ಅಂತ ಸಂದರ್ಭದಲ್ಲಿ ಅಲ್ಲಿ ಹೋಗ್ಬಿಟ್ಟು ಭೂತಾನ್ನಲ್ಲಿ ಕೇಕ್ ಕತ್ತರಿಸ್ತಾ ಇದ್ದಾರೆ. ಅವತ್ತು ಸಂಜೆ 6,000 ಕೋಟಿ ಅದಾನಿಗೆ ಡೀಲ್ ಸೈನ್ ಆಗುತ್ತೆ. ಇದನ್ನ ಯಾತಕ್ಕಾಗಿ ಭೂತಾನ್ಗೆ ಹೋದ್ರು ಅಂತಂದ್ರೆ, ಬಾಂಬ್ ಬಿದ್ದು ದೇಶದೊಳಗಡೆ ಇಷ್ಟು ದೊಡ್ಡ ಘಟನೆ ನಡೆದಾಗ ವಿದೇಶಕ್ಕೆ ಹೋಗಿ ಅಲ್ಲಿ ಕೇಕ್ ಕತ್ತರಿಸ್ತಾರೆ, ಅದಾನಿಗೆ ಡೀಲ್ ಆಗುತ್ತೆ. ಈ ರೀತಿಯ ಘಟನೆಗಳು ನಡೀತಿರ್ಬೇಕಾದ್ರೆ ಮಾಧ್ಯಮಗಳು ಗಟ್ಟಿಯಾಗಿ ಮಾತನಾಡಬೇಕಾಗಿತ್ತು, ಮಾತನಾಡ್ತಿಲ್ಲ. ಅದನ್ನೇ ನಾನು ಹೇಳಿದ್ದೇನು ಅಂತಂದ್ರೆ, ಒಂದು ತಪ್ಪನ್ನ ಏನಾದ್ರೂ ಕಾಂಗ್ರೆಸ್ನವನು ಮಾಡಿದ್ರೆ ಹಿಂಗೆ 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 ಗುದ್ದುತ್ತೀರಿ, ಬಿಜೆಪಿ ಮಾಡಿದ್ರೆ ಹಿಂಗಂದ್ಬಿಟ್ಟು ನೋಡ್ದಾ ನಾ ಅವ್ರಿಗೂ ಹೊಡೆದೆ ನೋಡಿ ನಾನು ಹಿಂಗಂದೆ ಅಂತ ತೋರಿಸ್ತೀರಿ. ಈ ದೇಶದೊಳಗಡೆ ನನಗೆ ಕೇಳಕ್ಕಿದೆ ಇರ್ರಿ, ಇನ್ನು ಪ್ರಶ್ನೆ ಕೇಳೋದಕ್ಕಿದೆ. ಎಸ್ ಕೇಳಿ. ಎಸ್ ಈ ರೀತಿಯಾಗಿ ಈ ದೇಶದ ಮಾಧ್ಯಮಗಳು ಇವತ್ತು ಬಹುತೇಕ ಮಾಧ್ಯಮಗಳು ಬಿಜೆಪಿಯ ಮೌತ್ ಪೀಸ್ ಆಗಿ ಕೆಲಸ. ಕಾಂಗ್ರೆಸ್ಸಿನ ಹಿಂಗೆ 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 ಅಂದ್ರಲ್ಲ ಯಾವುದು ಕಾಂಗ್ರೆಸ್ಸಿನ ತಪ್ಪಿನ ಹಿಂಗೆ 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 ಅಂದ್ರಲ್ಲ ಯಾವ್ದು ಸರ್? ಯಾವ ಘಟನೆ ಆದ್ರೂ ತಗೊಳ್ಳಿ, ಯಾವುದೇ ಘಟನೆ ತಗೊಳ್ಳಿ. ಇವತ್ತು ಕರ್ನಾಟಕದಲ್ಲೇ ತಗೊಳ್ಳಿ ಸರ್. ನಾನು ಹೇಳ್ತೀನಿ, ನವೆಂಬರ್ ಕ್ರಾಂತಿ ಯಾರು ಮಾಧ್ಯಮದವರು ಒಬ್ಬ ಶಿವಗಂಗಾ ಬಸವರಾಜು, ಆಯ್ತು ಸರ್, ಒಬ್ಬ ಇಕ್ಬಾಲ್ ಹುಸೇನ್, RSS ನ ಮುಖ್ಯಸ್ಥರು
74 ವರ್ಷ ಆದ್ಮೇಲೆ ಕೆಳಗಡೆ ಇಳಿಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿದ್ರು. ಹಾಗಾದ್ರೆ ಪ್ರಧಾನ ಮಂತ್ರಿ ಇಳಿಸಬೇಕು ಅಂತ ಯಾವತ್ತಾದ್ರೂ ನೀವು ಚರ್ಚೆ ಮಾಡಿದ್ದೀರಾ? ಮಾಡಿಲ್ವಾ? ಪ್ರಧಾನ ಮಂತ್ರಿ ಅದೇ ಹೇಳಿದ್ನಲ್ಲ, ಇದೇ ಸ್ಟುಡಿಯೋದಲ್ಲಿ. ಅದೇ ಹೇಳಿದ್ನಲ್ಲ ಇದೇ ಸರ್, ಸ್ಟುಡಿಯೋದಲ್ಲಿ. ಅದೇ ಹೇಳಿದ್ನಲ್ಲ ಸರ್, ನಿಖೇತ್ ರಾಜ್. ಸಣ್ಣದಾಗಿ ಹಿಂಗ್ ತೋರಿಸೋದು, ನಿಖೇತ್ ರಾಜ್. ವಾರಗಟ್ಲೆ, ದಿನಗಟ್ಲೆ, ತಿಂಗಳಗಟ್ಲೆ ನಿಖೇತ್ ರಾಜ್. ಈ ಚರ್ಚೆಗಳು ಒಂದ್ ನಿಮಿಷ, ನಡೆಯಲ್ಲ. ಒಂದ್ ನಿಮಿಷ. ಈ ನಿಖೇತ್ ಚರ್ಚೆಗಳು ರಾಜ್. ನಡೆಯಲ್ಲ. ನಿಖೇತ್ ರಾಜ್, ನಿಖೇತ್ ರಾಜ್. ಆದ್ರೆ ನಿಮ್ಗೊಂದು ಮಾತು ಹೇಳ. ನವೆಂಬರ್ ಕ್ರಾಂತಿ ನಿಮ್ಗೊಂದು ಮಾತು ಹೇಳ. ತಿಂಗಳಗಟ್ಲೆ ನಡೆಯುತ್ತೆ. ನಿಮ್ಮ ಪಕ್ಷದ- ಅದನ್ನೇ ನಾನು ಹೇಳಿದ್ದು. ನಿಮ್ಮ ಪಕ್ಷದ ಹಿಂಗೆ ಸಮಸ್ಯೆ ಹಿಂಗೆ ಏನು ಗೊತ್ತಾ? ಗೊತ್ತೀರಿ? ನಮ್ ಪ್ರಕಾರ ಇಲ್ಲಿಗೆ ಪಂಚಾಯ್ತಿ ಕ್ಲೋಸ್. ಕೇಳ್ಕತ್ತ ನಾಟಕ ಬಂದ್.